ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿಮಗಂತೂ ಈಗಾಗಲೇ ಕಳೆದ 3-4 ದಿನದಿಂದ ಸೌದಿ ವರ್ಸಸ್ ನಮ್ಮ ನಿಂಗಪ್ಪ ಕರೆನ್ನವರ್ ಇವ್ರು ನಡೆದಂಥ ಒಂದಿಬ್ಬರು ಸತ್ಯವಂತರಾಗಿ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಹೋಗಿದ್ದು ಅಲ್ಲಿ ಒಳಗೆ ಸತ್ಯ, ನಮ್ಮ ಪಡೆದ ಅವರು ಸ್ವತಃ ಸೌದಿ ಮತ್ತು ಅವ್ರ ಮಗ ಪಡೆದಿದ್ದಾರೆ ಅಂತೇಳಿ ಅವ್ರು ಕಂಪ್ಲೇಂಟು ಮಾಡಿದ್ದಾರೆ. ಈಗಾಗಲೇ FIR ಆಗ್ಯದ. ಇನ್ನು ಅವರು ಆನೆ ಏನೇನೋ ಮಾಡ್ತಾಯಿದ್ದಾರೆ, ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಸತ್ಯವಂತರು? ಇಬ್ಬರಲ್ಲೇ ಈ ನಿಂಗಪ್ಪ ಕರೆನ್ನವರು ಸತ್ಯವಂತರೋ ಅಥವಾ ಸೌದಿ ಮತ್ತು ಅವ್ರ ಮಗ ಸತ್ಯವಂತರೋ ಅದನ್ನು ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಅದರ ಹಿಂದಿದ್ದಂಥದ್ದು ಅದರ ರಾಜಕೀಯ ಒಂದು ಕಡೆ ಇಟ್ಟುಬಿಡೋಣ ಅದನ್ನು. ಯಾಕಂತಂದ್ರೆ ಇನ್ನದು ಕಾನೂನು ಅಡಿಯಲ್ಲಿರೋದ್ರಿಂದ ಕಾನೂನು ಅದಕ್ಕೆ ತೆಗೆದುಕೊಳ್ತದ ನಿರ್ಧಾರ. ಹೀಗಾಗಿ ಆ ವಿಷಯವನ್ನು ಚರ್ಚೆ ಮಾಡಿದ್ರು. ಇನ್ನು ಇಲ್ಲಿ ಬಂದಂಥದ್ದು ಏನಪ್ಪ ಅಂದ್ರೆ, ಒಂದು FIR ಅಂತ ಆಯಿತು, ನ್ಯಾಯದ ಕಟಕಟೆಯಲ್ಲಿ ಅದು ಹೋಯಿತು. ಇನ್ಮೇಲದ ನೌಕರರು, ಡಿಸಿಸಿ ಬ್ಯಾಂಕ್ ನೌಕರರು ಸ್ಟ್ರೈಕ್ ಮಾಡಬೇಕಾ? ಅವ್ರೇನು ತಮ್ಮ ಸತ್ಯತೆ ಸಲುವಾಗಿ ಏನು ಡಾಕ್ಯುಮೆಂಟ್ಸ್ ಬೇಕು ಅದು ಅವತ್ತು ಹೇಳ್ತಾ ಇದ್ದಾರೆ. ನೌಕರರು ಅದನ್ನು ಕೊಡಲಿ, ಯಾರು ಭ್ರಷ್ಟರಿದ್ದಾರೆ, ಯಾರು ದುಷ್ಟರಿದ್ದಾರೆ ಅದು ಹೊರಗೆ ಬರಲಿ. ಇದರಲ್ಲಿ ತಪ್ಪಿದ ಯಾರು ಇದ್ದವರು ಶಿಕ್ಷೆ ಆಗಲಿ, ಸೌದಿಯವ್ರಿಗಾಗಲಿ ಈ ನಿಂಗಪ್ಪನವ್ರಿಗೆ ಆಗಲಿ, ಯಾರು ತಪ್ಪು ಮಾಡಿದವರಿಗೆ ಸರಿ ಇದ್ದವು ಪ್ರಶ್ನೆ ಇಲ್ಲ. ಇದು ಜಾತಿ ಆ ಹಿನ್ನೆಲೆ ಈ ಹಿನ್ನೆಲೆ ರಾಜಕೀಯ ಬೇಕಾಗಿಲ್ಲ, ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಇಲ್ಲ, ಆದರೆ ಈ ಒಂದು ಮೂಮೆಂಟ್ ಏನಿದೆ ಅದರಲ್ಲೂ ನೌಕರರು ಸ್ಟ್ರೈಕ್ ಮಾಡಿದ್ದು ಅಡ್ಡಿ ಇಲ್ಲ. ಯಾಕಂದರೆ ಅವರಿಗೆ ಪೆಟ್ಟು ಬಿದ್ದಾಗ ಪ್ರತಿಭಟನೆ ಮಾಡಿ ತಮ್ಮವನಿಗೆ ಆದಂಥ ಅನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದಾರ. ಅದಕ್ಕೆ ಅವ್ರಿಗೆ ನಾವು ಒಂದು ಬೆಂಬಲವನ್ನು ಸೂಚಿಸಬೇಕಾಗ್ತದೆ. ಯಾಕಂದ್ರೆ ಇದು ಈ ರೀತಿ ಮುಂದುವರೆದ್ರೆ ಯಾರನ್ನೋ ಬಡಿಯುವಂಥ ಪ್ರಸಂಗ ಬರ್ಬೋದೇನೋ ಅನ್ನುವಂಥ ದೃಷ್ಟಿಕೋನದಿಂದ. ಇನ್ನು ನಾವು ಬಡದಿಲ್ಲ ಅಂತ ನಮ್ಮ ಸೌದಿಯವ್ರ ಮಗ ಅವ್ರು ಹೇಳ್ತಾ ಇದ್ದಾರೆ. ಅದು ಒಂದು ಹೊರಗೆ ಬರಲಿ, ಅವರು ಸತ್ಯವಂತಿದ್ರೆ ಇದು ಗೊತ್ತಾಗಲಿ ಅಂತೇಳಿ. ಅದೇ ಕಾಲಕ್ಕೆ ಇನ್ನೂ ಏನೇನೋ ವಿವಾದಗಳು ನಡೆದಿದ್ದಾವೆ. ಅದು ಇಲ್ಲೇ ಅನಗತ್ಯ. ಇನ್ನೇನಪ್ಪ ನಾವು ಡಿಸಿಷನ್ ನೋಡುವಂಥದ್ದು ಯಾರು ಅಂತೇಳಿ. ಆದರೆ ಇವತ್ತು ನಮ್ಮ ನೌಕರದಾರರು ಇನ್ನು ಸ್ಟ್ರೈಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳ್ತಾ ಒಂದು ಮಾತುಗಳನ್ನು ನೆನಪಿಸ್ಬೇಕಾಗ್ತದೆ ನೌಕರರಿಗೆ. ನೀವು ಸ್ಟ್ರೈಕ್ ಮಾಡೋದು ಸರಿ ಇತ್ತು, ಒಂದು ಹಂತದವರೆಗೆ ಯಶಸ್ವಿ ಆಗಿದೆ. ಅದು ಇನ್ನು ಅದನ್ನು ಬಿಟ್ಟು ಉದ್ಯೋಗ ಹತ್ತಬೇಕಾಗಿದೆ. ನಿಮ್ಮ ಜವಾಬ್ದಾರಿ ಏನಪ್ಪ ಅಂತಂದ್ರೆ ನೀವು ಯಾರಿಗೆ ನಿಷ್ಠೆಯಿಂದ ಇರಬೇಕು. ಹೌದು, ಅವ್ರಿಗೆ ಹೊಡೆದಿದ್ದಾರೆ, ಪ್ರತಿಭಟನೆ ಮಾಡಿದ್ರಿ, ನಿಮ್ಮ ಒಂದು ವಿರೋಧವನ್ನು ತೋರಿಸಿದ್ರಿ, ಇದಕ್ಕೆ ಅಲ್ಲಿಗೆ ನಿಮ್ಮ ಕೆಲಸ ಮುಗಿದೋಗ್ಯದ. ಈ ಕೆಲಸ ಸ್ಟಾರ್ಟ್ ಆಗ್ಯದವು, ಅವ್ರು ಬಿಟ್ಟು ಬಿಡೋಣ. ಇಲ್ಲಿರುವಂಥದ್ದು ಇನ್ನು ಮುಖ್ಯವಾದಂಥದ್ದು ನೌಕರರು ಮಾಡಬೇಕಾಗಿದ್ದೇನಪ್ಪ ಮತ್ತು ನಿಷ್ಠೆ ಯಾರಿಗಿರಬೇಕು ಅಂತ. ಯಾರಿಗೆ ಅಂದ್ರೆ ಡಿಸಿಸಿ ಬ್ಯಾಂಕಿಗೆ ನಿಷ್ಠೆಯಿಂದ ಇರಬೇಕಾಗಿದೆ. ಯಾಕಂದ್ರೆ ಬ್ಯಾಂಕ್ ಇದ್ರೂ ನೌಕರದಾರರು, ಅಲ್ಲಿ ಕೆಲಸಗಾರರು, ಅಲ್ಲಿಯ ವ್ಯವಹಾರಸ್ಥರು, ಠೇವಣಿದಾರರು, ಆಡಳಿತ ಮಂಡಳಿಯವರು, ರೈತರು. ಮುಖ್ಯವಾಗಿ ಡಿಸಿಸಿ ಬ್ಯಾಂಕ್ ಯಾರಪ್ಪ ಅಂದ್ರೆ ರೈತರದವರು ಮತ್ತು ಅವ್ರ ಜೊತೆಗೆ ಠೇವಣಿದಾರರು. ಯಾಕಂದರೆ ಠೇವಣಿದಾರರು ವಿಶ್ವಾಸದ ದುಡ್ಡನ್ನು ತಂದಿಡ್ತಾ ಇದ್ದಾರೆ. ಆ ದುಡ್ಡನ್ನು ಸರಿಯಾಗಿ ದುಡಿಸ್ಕೋಬೇಕಾಗಿದ್ದು ಆಡಳಿತ ಮಂಡಳಿಯವರು ಅವ್ರು ಪ್ರಾಮಾಣಿಕವಾಗಿ ನಡೆಸಬೇಕು. ಅದೇ ಕಾಲಕ್ಕೆ ಆ ದುಡ್ಡಿಗೆ ಸರಿಯಾದ ಜನರಿಗೆ ಆ ದುಡ್ಡಿನ ಸಾಲದ ರೂಪದಲ್ಲೋ ಮತ್ತೊಂದು ರೂಪದಲ್ಲಿ ಕೊಟ್ಟು ಅದಕ್ಕೆ ಬಡ್ಡಿ ರೂಪದಲ್ಲಿ ತೆಗೆದುಕೊಂಡ ತಾವು ಬೆಳಿಬೇಕು, ಬ್ಯಾಂಕ್ನು ಬೆಳಿಬೇಕು, ನೌಕರರು ಅವ್ರು ಬದುಕಾಗಬೇಕು. ಇದು ಸಿಸ್ಟಮ್. ಇದು ಅದಕ್ಕೆ ಪೆಟ್ಟಾಗದಾಗ ಇನ್ನು ಮುಂದುವರಿಬೇಕಾಗಿದ್ದು ನೌಕರರ ಧರ್ಮ ಕರ್ಮ. ಇಲ್ಲಾಂದ್ರೆ ಅದಕ್ಕೆ ಒಂದು ಈಗಾಗಲೇ ಕಡಾಡಿಯವರು ಅಂದರೆ ಡಾಕ್ಟರ್ ಮಾಂತೇಶ್ ಕಡಾಡಿಯವರು ಒಂದು ವಿಡಿಯೋ ಬಿಟ್ಟಿದ್ದಾರೆ, ನೀವು ನೋಡಿದ್ದೀರಿ ಅದನ್ನು. ಈಗಾಗಲೇ ಅಲ್ಲಿ ಠೇವಣಿ ಇಡುವಂಥ ದುಡ್ಡು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಸತ್ಯವನ್ನು ಹೇಳಿದ್ದಾರೆ. ಅಂದರೆ ವಿಶ್ವಾಸ ಕಡಿಮೆ ಆಗ್ಯದ ಹೊಸ ಆಡಳಿತ ಮಂಡಳಿ ಮೇಲೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಜೊಲ್ಲೆಯವರು ಏನೋ ಉತ್ತರ ಕೊಡ್ಬೋದು. ಇಲ್ಲಂತಲ್ಲ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಖಾಗಿ ಅವರಿದ್ದಾರೆ, ಉತ್ತರ ಕೊಡಲೇ ಅದಕ್ಕೆ. ಆದರೆ ಅಲ್ಲೇ ಈಗ ಈ ಹೊಸ ಆಡಳಿತ ಮಂಡಳಿ ಬಂದಾಗಿಂದ 1234 ಕೋಟಿಗಳಷ್ಟು ಹಣದ ಠೇವಣಿದಾರರು ತಮ್ಮ ಹಣ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಸತ್ಯವನ್ನು ಹೇಳಿದ್ದಾರೆ. ಅದು ಆರೋಪ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನು ಕ್ಲಿಯರ್ ಮಾಡಬೇಕಾದ ಅವ್ರು ಜೊಲ್ಲೆಯವರು. ಯಾಕಂದರೆ ಇನ್ನು ಮುಂದಿನ 5 ವರ್ಷಗಳಲ್ಲಿ ಈಗ ಇದ್ದಿದ್ದಕ್ಕಿಂತಲೂ 2 ಪಟ್ಟು 3 ಪಟ್ಟು ಮಾಡ್ತಾನೆ ಅನ್ನುವಂಥ ಮಾತನ್ನು. ಯಾಕಂದರೆ 6,000-8,000 ಕೋಟಿದ ನಾ 15,000-20,000 ಕೋಟಿ ಮಾಡ್ತಾನೆ ಅಂತ ಏನೋ ಮಾತಾಡಿದ್ದಾರೆ ಇಲೆಕ್ಷನ್ ಸಂದರ್ಭದಲ್ಲಿ. ಅಂದರೆ ಮಾಡೋ ಕೆಲಸ ಅವ್ರದ್ದು. ಆದರೆ ಇಲ್ಲಿ ಠೇವಣಿ ಕಡಿಮೆ ಆಗಿದೆ ಅನ್ನುವಂಥ ಸತ್ಯವನ್ನು ಹೇಳಿದ್ದನ್ನು ನಾವು ಗಮನಿಸಿದ್ದಾರೆ. ಇಲ್ಲಿ ನೌಕರದಾರರು ಭಾಳ ಎಚ್ಚರಿಕೆಯಿಂದ ಇಡಬೇಕಾಗ್ಯದ. ಯಾಕಂದರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಗೋಕಾಕ್ ಪಾಲಿಸದಲ್ಲಿ ನಡೆದಂಥ ಯೂನಿಯನ್ಗಳಿಂದ ಗೋಕಾಕ್ ಪಾಲಿಸಿದ್ದು ಇವತ್ತು ಯಾವ ಹಂತಕ್ಕೆ ಬಂದು ನಿಂತದ ಹೋರಾಟಗಳಿಂದ ಅಂತೇಳಿ. ಕಾರ್ಮಿಕರ ಮಾಡಿದ ತಪ್ಪಿನಿಂದ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ ಅಂತ ಹೇಳೋದು ಸಾಕ್ಷಿ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಅವರು. ವಿಶೇಷವಾಗಿ ಡಾಕ್ಟರ್ ಅವರೆಲ್ಲ ಏನಪ್ಪ ಅಂದ್ರೆ ಒಬ್ಬ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ.
ನೌಕರರು ಕಿವಿಮಾತುಗಳು ಹೇಳ್ತಾ ಇದ್ದಾರೆ. ನೀವು ಈ ರೀತಿ ಸ್ಟ್ರೈಕನ್ನು ಮತ್ತೆ ಮುಂದುವರಿಸಿದ್ರೆ, ಈಗ ಮುಗಿಸಿದ್ರಿ ಮುಗಿಸ್ಬಿಡುವಂಥದ್ದು, ಮುಂದುವರಿಸಿದ್ರೆ ಏನಾಗ್ಬೋದಪ್ಪ ಅಂದ್ರೆ ಗೋಕಾಕ್ ಪಾಲಿಸಲಾದಂಥದ್ದು. ಒಂದು ಕಾಲಕ್ಕೆ 8,000 ರಿಂದ 10,000 ಜನ ದುಡಿತಾ ಇದ್ರು, ಇವತ್ತು 100-200 ಜನ ದುಡಿತಾ ಇದ್ದಾರೆ. ಇದು ಕಾರಣ ಏನಂದ್ರೆ ಈ ಒಂದು ಯೂನಿಯನ್ಗಳ ಮತ್ತು ಮ್ಯಾನೇಜ್ಮೆಂಟ್ ಇದೆ, ಎರಡೂದ್ರ ಮಧ್ಯೆ ತಿಕ್ಕಾಡಿದ್ರೆ ಈ ರೀತಿ ಆಗಿದೆ. ನಾಳೆ ಇದು ಆಗಬಾರ್ದಿಲ್ಲ ಅನ್ನುವಂಥ ಮಾತ್ರ. ಯಾಕಂದ್ರೆ ಮ್ಯಾನೇಜ್ಮೆಂಟು ಅದು ಹೊಸ ಆಡಳಿತ ಮಂಡಳಿ ಬಂದದಿಲ್ಲ. ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಅಂತ 1,234 ಕೋಟಿ ರೂಪಾಯಿ ಅಷ್ಟು ಠೇವಣಿ ವಾಪಸ್ ತೊಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ನಾವು ಗಾಬರಿ ಪಡುವಂಥ ವಿಷಯ ಅದಂತ. ಹೆಚ್ಚಾಗಲಿ ಸಂತೋಷ, ಅದೇನಿಲ್ಲ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇದಾಗಿದ್ದು ನಾಳೆ ಮುಂಬರುವ ದಿನದಲ್ಲಿ ಇದು ಪೆಟ್ಟು ಬೀಳ್ತದೆ ಅನ್ನುವಂಥದ್ದು. ಮತ್ತಿನ್ನು ಠೇವಣಿದಾರರಾಯಿತು, ಆ ಠೇವಣಿದಾರರಿಗೆ ದುಡ್ಡು ತೊಗೊಂಡು ಯಾರಿಗೆ ಲೋನ್ ಕೊಡ್ತಾ ಇದ್ದಾರಪ್ಪ ಅಂತ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಾ ಹೋಗ್ತಾ ಇದ್ದಾರೆ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೆಲವೊಮ್ಮೆ ಬೇನಾಮಿ ಅಂತ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲದಂಥ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಸಂಸ್ಥೆ ಉಳಿತದೆ ಹೆಂಗೆ ಅನ್ನುವಂಥದ್ದು. ಯಾಕಂದ್ರೆ ದಿವಾಳಿ ಇದ್ದಂಥ ಸಂಸ್ಥೆಗಳು ಕೊಡೋದು ಅಥವಾ ಕೊಟ್ಟು ದಿವಾಳಿ ಆದಂಥದ್ದು, ಇನ್ನು ಕೆಲವೊಂದು ಈಗ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದು ವಾಪಸ್ ಆಗಿಲ್ಲ, ಇಂಥವು ಕೆಲವೊಂದು ರೆಫರ್ ಮಾಡಿದ್ದಾರೆ. ಅದೇ ಕಾಲಕ್ಕೆ ಈ ಸೌಭಾಗ್ಯ ಒಂದು ಶುಗರ್ ಫ್ಯಾಕ್ಟ್ರಿಗೆ 200 ಕೋಟಿ ರೂಪಾಯಿ ಕೊಟ್ಟಿದ್ದನ್ನು, ಇನ್ನು ಯಾವುದೋ ಕನ್ಸ್ಟ್ರಕ್ಷನ್ ಕಂಪ್ನಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದನ್ನು, ಇವೆಲ್ಲ ಉಲ್ಲೇಖ ಮಾಡೋರು ಹೇಳ್ತಾ ಇದ್ದಾರೆ. ಇದು ಈ ರೀತಿ ಮುಂದುವರೆದ್ರೆ DCC ಬ್ಯಾಂಕ್ ಉಳಿತದೇನು, DCC ಬ್ಯಾಂಕ್ ಉಳಿಲಿಕ್ಕಂದ್ರೆ ನಿಮ್ಮ ನೌಕರಿ ಉಳಿತಾವೇನು ಅಂತ. ಮತ್ತು ಈಗಾಗಲೇ ಒಂದು ಆರೋಪವಾದ, ಈಗ ನೌಕರರ ಸಂಘದ ನಮ್ಮ ಇವ್ರ ಮೇಲೆ ಲಿಂಗಪ್ಪ ಖರೇನವರ ಅಧ್ಯಕ್ಷ ಮೇಲೆ ಆರೋಪ ಅದ. ಅವರಿಗೆ ಕಾರು ಗಾಡಿ ಸಲುವಾಗಿ ಈ ವರ್ಕರ್ಸ್ಗಳಿಗೆ 10,000 ರೂಪಾಯಿಗಳನ್ನು ದುಡ್ಡನ್ನು ವಸೂಲು ಮಾಡ್ತಾ ಇದ್ರು, ಅದಕ್ಕಾಗಿ ತಿಕ್ಕಾಟ ಬಂದದ್ದು ಅಂತೇಳಿ. ಇದರ ಅರ್ಥ ಇದು ಭ್ರಷ್ಟಾಚಾರಕ್ಕೆ ಒಳಗಾದ್ರೆ ಕಾರು ಗಾಡಿ ಅವ್ರಿಗೆ ಯಾಕೆ ಬೇಕಾಗಿದೆ ಅಧ್ಯಕ್ಷರವ್ರಿಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಯೂ ಇಲ್ಲದ. ಅದಕ್ಕಾಗಿ ಇದು ಆಗಿದ್ದಂತ ಸುದ್ದಿ ಉಳಿತಾವೆ. ಅಂದ್ರೆ ಈ ನೌಕರರ ಸಂಘದಿದ್ದು ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಜೊತೆಗೆ ಬೇನಾಮಿಯಾಗಿ ಯಾರ್ಯಾರಿಗೂ ಡಾಕ್ಯುಮೆಂಟ್ಸ್ ಇಲ್ಲದೆ ಸಾಲ ಕೊಡುವಂಥ ಒಂದು ಪ್ರಕ್ರಿಯೆ ನಡೆಯೋದನ್ನು ಈಗಾಗಲೇ ಅವರು ವ್ಯಕ್ತಪಡಿಸಿದ್ದಾರೆ. ಅಂಥವು ನಡೀದಂಗೆ ನೋಡ್ಕೋಬೇಕಾಗಿದ್ದು ನೌಕರರ ಕೆಲಸನೂ ಹೌದು. ಯಾಕಂದ್ರೆ ಆ ದುಡ್ಡಿದ್ರೆ ದುಡಿತಾ ಇದೆ, ದುಡಿದಕ್ಕಾಗಿ ಮಾಡ್ತಾ ಇದ್ದಾರೆ. ಆದರೆ ಕೊಟ್ಟಂಥ ಕೊಲ್ಯಾಟ್ರಲ್ ಏನು ತೊಗೊಂಡಿದ್ದಾರೆ ಅವರು, ಎಷ್ಟು ಅದ್ರ ಕರೆಕ್ಟ್ ಇದ್ದಾವೆ ಡಾಕ್ಯುಮೆಂಟ್ಸ್ ಅದೆಲ್ಲ ಈ ನೌಕರರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಆಡಳಿತ ಮಾಡೋರು ಅವ್ರ ಹೆಸರಿಗೆ ಅಷ್ಟೇ ಆಡಳಿತ ಮಂಡಳಿ ಇರ್ತದೆ, ಮ್ಯಾನೇಜ್ಮೆಂಟ್ ಇರ್ತದೆ, ಅದೆಲ್ಲ ಪ್ರೊಸೆಸ್ ಮಾಡೋರು ಇವರು. ಅದಕ್ಕೆ ಇಂಥ ಘಟನೆಗಳಾಗಿದ್ದರೆ ಅದ್ರ ವಿರೋಧವಾಗಿ ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅನ್ನೋಂಥ ಒಂದು ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಸತ್ಯದ. ಯಾಕಂದ್ರೆ DCC ಬ್ಯಾಂಕ್ ಇದ್ದಿದ್ದು ಮೂಲ ತಾಯಿ ಅದು ಇದ್ದಾಗ ನಮಗೆಲ್ಲರಿಗೂ ನಾವು ಬದುಕಲಿಕ್ಕೆ, ನಮ್ಮ ಮಕ್ಕಳಿಗೆಲ್ಲ ಬದುಕಲಿಕ್ಕೆ ಸಾಧ್ಯ ಅನ್ನೋಂಥ ಕೈ ಸತ್ಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವತ್ತು ಈ ಒಂದೇನು ಸೌದಿ ವರ್ಸಸ್ ಏನಪ್ಪ ಖರೇನ್ನವರ ಮಧ್ಯದ ಈ ತಿಕ್ಕಾಟ ರಾಜಕೀಕರಣಗೊಳ್ಳುವುದಕ್ಕಿಂತ ಹೆಚ್ಚಿಗೆ ಅವರಿಬ್ಬರು ಮಧ್ಯದಲ್ಲಿ ಬಿಟ್ಬಿಟ್ಟಿರೋದು ನಾವೆಲ್ಲರೂ. ಅವ್ರದ್ದೇನು ನ್ಯಾಯಾಲಯ ಅದ, ತನಿಖೆ ಅದ, ವಿಶೇಷ ತನಿಖೆ ಮಾಡಿಸಲಿ, ಒಳ್ಳೆಯ ಒಬ್ಬ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಮಾಡಿಸಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬಂದಾಗ ಅವರು ಅದಕ್ಕೆ ಯಾರು ತಪ್ಪಿದಸ್ತರ ಶಿಕ್ಷೆ ಆಗಲಿ. ಆದರೆ ಇವರು ತಿಕ್ಕಾಟದಲ್ಲೇ ಇಲ್ಲಿಯ ದುಡಿಯುವವರಿಗೆ, ಇಲ್ಲಿಯ ರೈತರಿಗೆ, ಇಲ್ಲಿಯ ಠೇವಣಿದಾರರಿಗೆ, ಇಲ್ಲಿ ಮ್ಯಾನೇಜ್ಮೆಂಟಿಗೆ, ಇವೆಲ್ಲರಿಗೂ ಒಂದು ಹಾನಿ ಆಗುವಂಥ ತಪ್ಪು ಅನ್ನೋಂಥದ್ದು ಮಾತು. ಯಾಕಂದ್ರೆ ಈಗ ಹೊಸ ಮ್ಯಾನೇಜ್ಮೆಂಟ್ ಮೇಲೆ ಮೊದಲಿದ್ದಂಥ ಮ್ಯಾನೇಜ್ಮೆಂಟ್ಗೆ ಹೆಚ್ಚು ವಿಶ್ವಾಸ ಇವತ್ತು ಉಳಿದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದು, ಆರೋಪಗಳು ಬರ್ತಾಯಿದ್ರು. ಸತ್ಯವಾಸಗಳು ಅಲ್ಲಿದ್ದಂಥವ್ರಿಗೆ ಗೊತ್ತು. ಯಾಕೆ ಜೊಲ್ಲೆ ಅವರಿಗೆ ಮತ್ತು ಖಾಗೆ ಅವ್ರಿಗೆ ಗೊತ್ತು, ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಅವರು ಇದ್ದಾರೆ, ಅವ್ರು ಅದಕ್ಕೆ ಗೊತ್ತಾಗುವಂಥ ವಿಷಯನೂ ಅದ. ಒಟ್ಟಾರೆಯಾಗಿ ಎಲ್ಲ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ನೌಕರದಾರರು, ಅಲ್ಲಿ ನೌಕರರು ಭಾಳ ಎಚ್ಚರಿಕೆಯಿಂದ ಇದ್ದಿರಬೇಕಾಗ್ಯದ. ಈಗಾಗಲೇ ಖರೇನ್ನವ್ರಿಗೆ ನ್ಯಾಯ ಸಿಗಲಿ ಅಂತೇಳಿ ಹೋರಾಟ ಮಾಡಿದರೆ ಬರೋಬ್ಬರಿ ಅದು ಕರೆಕ್ಟ್ ಅದ, ಸರಿ. ಅದು ಇನ್ನು ಮುಂದೆ ಇಂಥ ಘಟನೆಗಳು ಜೊತೆಗೆ ಯಾವುದ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು ಅನ್ನೋದನ್ನು ನಮ್ಮ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅಲ್ಲಿ ನಡೆಯುತ್ತಿರೋದು ಅವ್ಯವಹಾರಗಳು ಯಾರೋ ಮಾಡಲಿ ಅವ್ರು ವಿರೋಧವಾಗಿ ನೀವು ಮಾಡುವಂಥದ್ದು. ಯಾಕಂದರೆ ಆ ಸಂಸ್ಥೆ ಇದ್ದರೆ ನಿಮಗೆಲ್ಲ ಉದ್ಯೋಗ, ಇನ್ನು ಮುಂದಿನ ಜನಕ್ಕೂ ಉದ್ಯೋಗ, ಅದ್ರ ಜೊತೆಗೆ ರೈತರಿಗೆ ಬದುಕ. ಯಾಕಪ್ಪ ಅಂತಂದ್ರೆ ರೈತರು ಸುಳ್ಳಿ ಬಡ್ಡಿ ದರದಲ್ಲೂ ಏನೋ ಮತ್ತೊಂದು ತಗದಲ್ಲಿ ತಮ್ಮ ಕೆಲಸ ಮಾಡಿ ನಮಗೆಲ್ಲ ಅನ್ನ ತಯಾರು ಮಾಡುವಂಥ ವ್ಯಕ್ತಿಗಳು. ಅದ್ರ ಲಾಭ ಅವ್ರಿಗೆ ಆಗಿಲ್ಲ. DCC ಬ್ಯಾಂಕ್ನಿಂದ ನಾವು ಅನ್ಬೋದು DCC ಬ್ಯಾಂಕ್ ಇಷ್ಟು ಕೊಟ್ಟಿದ್ದೀವಿ ಅಷ್ಟು ಕೊಟ್ಟಿದ್ದೀವಿ ಅಂತೇಳಿ. ಬಟ್ ಯಾವ ರೈತರು, ಮ್ಯಾಕ್ಸಿಮಮ್ ರೈತರು, ಇದರಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದಿಷ್ಟು ರೈತರು ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ರೈತರು ಪ್ರತಿ ವರ್ಷ ಬಡ್ಡಿ ತುಂಬಿ ಮತ್ತು ರಿನ್ಯೂವಲ್ ಮಾಡಿಸ್ತಾರೆ ವಿನಃ ಅವ್ರಿಗೆ ಪಾಪ ಇಡೀ ಗಂಟನ್ನು ಹೊಳ್ಳಿ ಕೊಡಿಸ್ತಾ ಅದು ಮರಡಿಸುವಷ್ಟು ಶಕ್ತಿ ಇನ್ನೂ ಬಂದಿಲ್ಲ ಅಂತ ಅರ್ಥ. ಏನಪ್ಪ ಅಂದ್ರೆ ಅಲ್ಲಿಯೂ ಸಹ ಅವ್ರಿಗೆ ಮಾರ್ಕೆಟ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿರುವಂಥ ಸಂಗತಿ ಅದ. ಏನೂ ಇರಲಿ, ನೌಕರರು ಮಾತ್ರ ಈ ದಿಶೆ ಚಿಂತನೆ ಮಾಡಲಿ ಅನ್ನುವಂಥ ಕಡಾಡಿ ಅವರು ಈಗ ನಿಮಗೆ ಬಿಟ್ಟಿದ್ದಾರೆ. ಅದನ್ನು ಅದು ಸಾಮಾಜಿಕ ಜಾಲತಾಣದಲ್ಲಿದೆ, ಅದನ್ನು ನೋಡ್ರಿ.
ಅದ್ರ ಗೊತ್ತಾಗ್ತದೆ ನಿಮಗೆ ಅಂತ. ನಾನು ಯಾಕೆ ಇದ್ರ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಹೌದು ಇಂಥ ಒಂದು ಒಳ್ಳೆಯ ವಿಡಿಯೋ ಬಂದಾಗ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಡೊಮಿನಿಯನ್ನಲ್ಲೇ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲೇ ಒಳ್ಳೆಯ ಸಲಹೆಗಳಿದ್ದಾವೆ. ಅದಕ್ಕೆ ನೀವು ಉಳಿಬೇಕು, ನೌಕರರು, ಸಂಸ್ಥೆನೂ ಉಳಿಬೇಕು, ಅಲ್ಲಿ ಅವ್ಯವಹಾರಗಳು ಆಗಬಾರ್ದು. ಜೊತೆಗಿಂತ ಒಂದು ಏನಪ್ಪ ಅಂದರೆ ಇಲ್ಲೇ ಕರೆನ್ ಅವ್ರು ನೌಕರ ಪರವಾಗಿದ್ದಂಥ ಒಬ್ಬ ವ್ಯಕ್ತಿ ಪಾಪ ಅವ್ರ ಮೇಲೆ ದಾಳಿ ಆಗಿದ್ರೆ ಅದು ನಾವು ಖಂಡಿಸೋನು ನಿಜ ಆಗಿದ್ರೆ, ಇಲ್ಲ ಅದರಿಂದ ರಾಜಕೀಯ ಇದ್ರೆ ಅದು ಗೊತ್ತಾಗಿ ಆಗ್ತದೆ. ಮತ್ತು ಈಗಾಗಲೇ ಚಿದಾನಂದ ಸೌದಿ ಆಗಿರ್ಬೋದು, ಸೌದಿಯವ್ರಿಗೆ ಹೇಳಿಬಿಟ್ಟಿದ್ದಾರೆ ಇಲ್ಲ ಇದು ರಾಜಕೀಯ ಅದ ಅಂತೇಳಿ. ಒಂದು ವೇಳೆ ರಾಜಕೀಯ ಆಗಿದ್ದರೆ ಅದು ಬೇರೆ ವಿಷಯ ಆಗ್ತದೆ, ನೋಡೋಣ ಅದನ್ನು ಮುಂದಿನ ದಿನದಲ್ಲೇ. ಬಟ್ ಕರೆನ್ ಅವ್ರಿಗೆ ನಿಜವಾಗಿ ಅವ್ರು ಹೊಡೆದಿದ್ರೆ ಅದು ಖಂಡನೀಯ, ಇಲ್ಲ ಅಂದ್ರೆ ಕರೆನ್ ಅವರು ಸುಳ್ಳು ಹೇಳಿದರೆ ಅದು ಖಂಡನೀಯ ಅನ್ನೋ ಮಾತನ್ನು ಹೇಳ್ತಾ, ಜೊತೆಗೆ ಇಂಥ ವಿಷಯಗಳ ಬಗ್ಗೆ ಅಂದ್ರೆ ಅವು ವ್ಯವಹಾರಗಳ ಬಗ್ಗೆ ಪ್ರತಿಭಟನೆ ಆಗಲಿ ನಮ್ಮ ಈ ಒಂದು ಕಾರ್ಯಾಂಗದಿಂದ, DCC ಬ್ಯಾಂಕಿನ ಕಾರ್ಯಾಂಗದಿಂದ, ಅಂದ್ರೆ ಕಾರ್ಯಾಂಗದ ಕೆಲಸ ಮಾಡೋರು ನೌಕರದಾರರು. ಮತ್ತು ಯಾವ್ಯಾವುದಕ್ಕೂ ನೀವು ಪ್ರತಿಭಟನೆ ಮಾಡ್ತಾ ಹೋದ್ರೆ ಇವತ್ತು ಫಾಲ್ಸ್ ಆಗತಿ, ನಾಳೆ DCC ಬ್ಯಾಂಕ್ ಆಗ್ತದೆ ಅಂತ ಎಚ್ಚರಿಕೆಯನ್ನು ನಮ್ಮ ಡಾಕ್ಟರ್ ಖಡಾಡಿ ಅವರು ಕೊಟ್ಟಿದ್ದಾರೆ. ಇದು ನಾವು ನೀವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು, ಪಾಲಿಸಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ದೇಶ ಧರ್ಮ ಸತ್ಯ ಕೈಗೊಂಡು ವಂದನೆಗಳು.